ಹಾಯ್ ವೆಲ್ಕಮ್ ಟು ಕನ್ನಡ ಕ್ರೋಶೆಟ್ ಹೌಸ್. ಇವತ್ತು ಈ ರೀತಿ ಇವಿಲ್ ಐ ಕೀಚೆನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಸ್ಟಾರ್ಟಿಂಗು ನೋಡಿ ಈ ರೀತಿ ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕೊಂಡು ನೆಕ್ಸ್ಟು ಮ್ಯಾಜಿಕ್ ರಿಂಗ್ ಒಳಗಡೆಗೆ 6 ಸಿಂಗಲ್ ಕ್ರೋಶೆಗಳನ್ನ ಹಾಕೊಳ್ಳಿ. ನೋಡಿ ಸ್ಟಾರ್ಟಿಂಗು ಒಂದು ಚೈನ್ ಹಾಕೊಂಡಿದ್ಯಲ್ವಾ, ಅದು ಸಹ ಒಂದು ಸಿಂಗಲ್ ಕ್ರೋಶೆ ಕೌಂಟ್ ಆಗುತ್ತೆ. ಇವಾಗ 5 ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡ್ರೆ ಸಾಕು. ಟೋಟಲ್ 6 ಸಿಂಗಲ್ ಕ್ರೋಶೆಗಳಾಗುತ್ತೆ. ನೋಡಿ ಈ ರೀತಿ 6 ಸಿಂಗಲ್ ಕ್ರೋಶೆಗಳನ್ನ ಹಾಕೊಂಡ್ಮೇಲೆ ನೆಕ್ಸ್ಟ್ ಫಸ್ಟ್ ಸಿಂಗಲ್ ಕ್ರೋಶೆಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ಳಿ. ನೆಕ್ಸ್ಟ್ 2 ಚೈನ್ ಹಾಕೊಳ್ಳಿ. ಸೇಮ್ ಸ್ಟಿಚ್ಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ಳಿ. ಮತ್ತೆ ಇವಾಗ ನೆಕ್ಸ್ಟ್ ಸ್ಟಿಚ್ಗೆ 2 ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ಳಿ. ಈ ರೌಂಡ್ ಅಲ್ಲಿ ಒಂದೊಂದು ಸ್ಟಿಚ್ಗೆ 2 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ಟೋಟಲ್ 12 ಹಾಫ್ ಡಬಲ್ ಕ್ರೋಶೆಗಳಿರುತ್ತೆ. ನಾವು ಈ ಪ್ಯಾಟರ್ನ್ ಪೂರ್ತಿ ಹಾಫ್ ಡಬಲ್ ಕ್ರೋಶೆಗಳನ್ನೇ ಹಾಕೊಳ್ಳೋದು. ನೋಡಿ ಈ ರೀತಿ ಪೂರ್ತಿ ರೌಂಡು ಒಂದೊಂದು ಸ್ಟಿಚ್ ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೊಂಡು ಫಸ್ಟ್ ಸ್ಟಿಚ್ಗೆ ಅಂದ್ರೆ ನಾವು ಸ್ಟಾರ್ಟಿಂಗ್ 2 ಚೈನ್ ಹಾಕೊಂಡಿದ್ವಿ ಅಲ್ವಾ, ಮೊದಲನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಿದ್ದೀನಿ. ಇವಾಗ ನಾನು ಈ ಥ್ರೆಡ್ ನ ಕಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾವು ಬೇರೆ ಥ್ರೆಡ್ ನ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಥ್ರೆಡ್ ನ ಸರ್ಕಲ್ ಶೇಪ್ ಇತ್ತಲ್ವಾ, ಅದರಲ್ಲಿ ಯಾವ್ದಾದ್ರೂ ಒಂದು ಚೈನ್ ಸ್ಟಿಚ್ ಇಂದ ಹೀಗೆ ಎಳ್ಕೊಂಡು ಬಂದು ಒಂದು ಚೈನ್ ಹಾಕೊಳ್ಬೇಕು. ಇದು ಸ್ಟಾರ್ಟಿಂಗ್ ಸ್ಲಿಪ್ ನಾಟ್ ತರ ಆಗಿರುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಚೈನ್ ಹಾಕೊಂಡು ಸೇಮ್ ಸ್ಟಿಚ್ಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ಳಿ. ಮತ್ತೆ ನೆಕ್ಸ್ಟ್ ಸ್ಟಿಚ್ಗೂ ಸಹ 2 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೊಳ್ಳಿ. ಈ ರೌಂಡ್ ಅಲ್ಲಿ ಒಂದೊಂದು ಸ್ಟಿಚ್ ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ನೋಡಿ ಈ ರೀತಿ ಒಂದೊಂದು ಸ್ಟಿಚ್ ಅಲ್ಲಿ 2 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೊಂಡು ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಫಸ್ಟ್ ಸ್ಟಿಚ್ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ಳಿ. ಈ ರೀತಿ ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಂಡು ದಾರನ ಕಟ್ ಮಾಡ್ಕೊಳ್ಬೇಕು. ಜಸ್ಟ್ ನಾವು ಕಟ್ ಮಾಡಿರೋ ದಾರನ ಹಿಂದೆಗಡೆಗೆ ಹೋಗೋ ರೀತಿಯಲ್ಲಿ ಇಟ್ಕೊಂಡು ನಾನು ಬೇರೆ ಥ್ರೆಡ್ ನ ಇವಾಗ ಮತ್ತೆ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಇವಾಗ ವೈಟ್ ಕಲರ್ ಥ್ರೆಡ್ ನ ಜಾಯಿನ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಥ್ರೆಡ್ ನ ತಗೊಂಡು ಬಂದು ಹೀಗೆ ಒಂದ್ಸತಿ ಕ್ರೋಶಾನ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಚೈನ್ ಹಾಕೊಳ್ಳೋದ್ರಿಂದ ದಾರ ಲೂಸ್ ಆಗೋದಿಲ್ಲ. ಟೈಟ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಸ್ಲಿಪ್ ನಾಟ್ ಯಾವ ರೀತಿ ಹಾಕೊಂಡಿರ್ತಾರಲ್ಲ ಆ ರೀತಿ ಟೈಟ್ ಆಗಿ ಗಂಟು ಹಾಕೊಂಡಿರುತ್ತೆ. ಇವಾಗ ನೆಕ್ಸ್ಟ್ ಇನ್ನೊಂದು ಚೈನ್ ಹಾಕೊಳ್ತಿದ್ದೀನಿ. ಈ ರೌಂಡ್ ಅಲ್ಲಿ ಒಂದೊಂದು ಸ್ಟಿಚ್ಗೆ ಒಂದೊಂದು
ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ಇವಾಗ ನೆಕ್ಸ್ಟ್ ಸ್ಟಿಚ್ಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ಸ್ಟಿಚ್ಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆ. ನೋಡಿ, ಹೀಗೆ ಪೂರ್ತಿ ರೌಂಡು ಒಂದೊಂದು ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಸ್ಟ್ ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಲಾಸ್ಟ್ ರೌಂಡ್ ಇದು. ನಾನು ನೇವಿ ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ರಾಯಲ್ ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡಬೇಕು, ಬಟ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ನೇವಿ ಬ್ಲೂ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ರಾಯಲ್ ಬ್ಲೂ ಕಲರ್ ಥ್ರೆಡ್ ಇದ್ದರೆ ಅದನ್ನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನಿವಾಗ ಈ ರೀತಿ ಥ್ರೆಡ್ನ ಜಾಯಿಂಟ್ ಮಾಡಿಕೊಂಡು ನೆಕ್ಸ್ಟು ಒಂದು ಚೈನ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಸೇಮ್ ಸ್ಟಿಚ್ಗೆ ಒಂದು ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಿದ್ದೀನಿ. ಈ ರೌಂಡಲ್ಲಿ ಒಂದೊಂದು ಸ್ಟಿಚ್ಚಲ್ಲಿ ಎರಡೆರಡು ಹಾಫ್ ಡಬಲ್ ಕ್ರೋಶೆಗಳನ್ನು ಹಾಕೊಳ್ಬೇಕು. ಮತ್ತೆ ನೆಕ್ಸ್ಟ್ ಸ್ಟಿಚ್ಗೆ 2 ಹಾಫ್ ಡಬಲ್ ಕ್ರೋಶೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಒಂದೊಂದು ಸ್ಟಿಚ್ಚಲ್ಲಿ ಎರಡೆರಡು ಹಾಫ್ ಡಬಲ್ ಕ್ರೋಶೆಗಳನ್ನು ಹಾಕ್ಕೊಂಡು ಪೂರ್ತಿ ರೌಂಡ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಫಸ್ಟ್ ಸ್ಟಿಚ್ಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕೊಳ್ಳಿ. ಈ ರೀತಿ ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ನೆಕ್ಸ್ಟು ಒಂದು ಚೈನ್ ಹಾಕೊಳ್ಳಿ. ಸೇಮ್ ಇದೇ ಥರ ನೋಡಿ, ಇನ್ನೊಂದು ಹೀಗೆ ಸರ್ಕಲ್ ಶೇಪ್ನ ಮಾಡಿ ಇಟ್ಕೊಂಡಿರಬೇಕು. ಇವಾಗ ಇದೆರಡನ್ನೂ ಸಹ ನಾವು ಜಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ಬ್ಯಾಕ್ ಸೈಡ್ ಇರುವಂತಹ ದಾರಗಳೆಲ್ಲನೂ ಕವರ್ ಆಗಿ ನೀಟ್ ಫಿನಿಶಿಂಗ್ ಕೊಡುತ್ತೆ. ನಾನು ಸ್ಟಿಚ್ ಮಾರ್ಕರ್ನ ಹಾಕೊಳ್ತಿದ್ದೀನಿ, ಎರಡು ಸರ್ಕಲ್ನ ಸೇರಿಸ್ಕೊಂಡು. ಯಾಕೆ ಅಂತ ಹೇಳಿದ್ರೆ ನಾವು ಜಾಯಿಂಟ್ ಮಾಡುವಾಗ ಆ ಕಡೆ ಈ ಕಡೆಗೆ ಜರ್ಕೊಳ್ಬಾರ್ದು ಅಂತ ಹೇಳಿ. ನೋಡಿ, ಇವಾಗ ಎರಡೂ ಸರ್ಕಲ್ಗಳ ಚೈನ್ ಒಳಗಡೆಯಿಂದ ಹೀಗೆ ದಾರನ ತಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ಮತ್ತೆ ನೆಕ್ಸ್ಟ್ ಸ್ಟಿಚ್ಗಳ ಒಳಗಡೆಯಿಂದ ಹೀಗೆ ಥ್ರೆಡ್ನ ತಗೊಂಡು ಬಂದು ಮತ್ತೊಂದು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕು. ನೋಡಿ, ಮತ್ತೆ ನೆಕ್ಸ್ಟ್ ಸ್ಟಿಚ್ಗೆ ಇದೇ ರೀತಿ ಎರಡೂ ಸ್ಟಿಚ್ಗಳನ್ನ ಸೇರಿಸ್ಕೊಂಡು ಸಿಂಗಲ್ ಕ್ರೋಶೆನ ಹಾಕೊಳ್ಬೇಕಾಗತ್ತೆ. ಕ್ಲೀನಾಗಿ ನಿಧಾನಕ್ಕೆ ಹಾಕೊಳ್ಳಿ. ನೋಡಿ, ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ, ಪೂರ್ತಿ ಕವರ್ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಗ್ಯಾಪಲ್ಲಿ ನಾನಿವಾಗ ಈ ರೀತಿ ಸ್ಟಫಿಂಗ್ನ ಫಿಲ್ ಮಾಡ್ಕೊಳ್ತೀನಿ. ಸಪೋಸ್ ನಿಮಗೇನಾದರೂ ಸ್ಟಫಿಂಗ್ ಫಿಲ್ ಮಾಡ್ಕೊಳ್ಳೋದು ಬೇಡ ಅಂತ ಇದ್ದರೆ ಪೂರ್ತಿ ಹಾಗೆ ನೀವು ಸಿಂಗಲ್ ಕ್ರೋಶೆಗಳನ್ನು ಹಾಕಿ ಕವರ್ ಮಾಡ್ಕೊಳ್ಬಹುದು. ಇವಾಗ ನೋಡಿ, ನಾನು ಸ್ಟಫಿಂಗ್ ಫಿಲ್ ಮಾಡ್ಕೊಂಡ್ಮೇಲೆ ಮತ್ತೆ ಸಿಂಗಲ್ ಕ್ರೋಶೆಗಳನ್ನು ಹಾಕ್ಕೊಂಡು ಪೂರ್ತಿ ಅದನ್ನು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಪೂರ್ತಿ ಕ್ಲೋಸ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗ್ ಸ್ಟಿಚ್ ಇತ್ತಲ್ವ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಲಾಸ್ಟಲ್ಲಿ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಹೀಗಿಲ್ಲಿ ಎಕ್ಸ್ಟ್ರಾ ಥ್ರೆಡ್ ಕಾಣಿಸ್ತಿದೆ ಅಲ್ವಾ, ಅದನ್ನು ಒಂದು ಸೂಜಿಗೆ ಹೀಗೆ ಪೋಣಿಸ್ಕೊಂಡು ನಾವು ಅದನ್ನು ಬ್ಯಾಕ್ ಸೈಡ್ ಹೋಗೋ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಹಿಂದೆಗಡೆಯಿಂದ ಒಂದು ಸ್ಟಿಚ್ಚನ್ನ ಒಳಗಡೆಗೆ ಸೇರಿಸಿ ಹಾಕ್ಕೊಂಡು ಮತ್ತೆ ಬೇಕಿದ್ರೆ ನೀವು ಇನ್ನೊಂದು ಸ್ಟಿಚ್ ಸಹ ಹಾಕ್ಕೊಳ್ಬಹುದು. ಅಕಸ್ಮಾತ್ ಬೇಡ ಅಂತ ಹೇಳಿದ್ರೆ ಇಲ್ಲಿಗೆ ಕಟ್ ಮಾಡ್ಕೊಳ್ಬಹುದು ಥ್ರೆಡ್ನ. ನಾನು ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಲಾಸ್ಟಿಗೆ ಥ್ರೆಡ್ನ ತಗೊಂಡು ಬಂದು
ಥ್ರೆಡ್ನ ಕಟ್ ಮಾಡ್ಕೊಂಡು ಬಿಡ್ತಿದ್ದೀನಿ. ಲಾಸ್ಟಲ್ಲಿ ಕೀ ಚೈನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಕೀ ಚೈನ್ ರಿಂಗನ್ನ ಹಾಕೊಳ್ಬೇಕು. ಇವಾಗ ನೋಡಿ, ಮೇಲೆಗಡೆ ಒಂದು ಸ್ಟಿಚ್ಗೆ ಅದನ್ನ ಹೀಗೆ ಹಾಕೊಂಡು ಇದ್ರೊಳಗಡೆಗೆ ಕೀ ಚೈನ್ನ ಹಾಕಿ ರಿಂಗ್ನ ಟೈಟ್ ಮಾಡಿದ್ರೆ ಕೀ ಚೈನು ಫಿಕ್ಸ್ ಆಗುತ್ತೆ. ಇಲ್ಲಿಗೆ ಕೀ ಚೈನ್ ಕಂಪ್ಲೀಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.